ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವಿವತ್ತು ನೋಡ್ತಾ ಇದ್ದೀವಿ 2ನೇ ತರಗತಿಯ ಭಾಗ 1ರಲ್ಲಿ ಪಾಠ 6 ಸಂತೆ ಗದ್ಯ ಪಾಠ. ಆಯ್ತಾ? ಸೊ ನಾವಿವತ್ತು ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪಾಠ ಪೂರ್ವ ಚಟುವಟಿಕೆ. ನಿಮ್ಮ ಮನೆಯಲ್ಲಿ ಬಳಸುವ ವಸ್ತುಗಳ ಹೆಸರುಗಳನ್ನು ಬರೆಯಿರಿ. ಏನೇನು ಯೂಸ್ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ವಸ್ತುಗಳನ್ನ? ಯಾವ್ಯಾವ ಬಳಸ್ತೀರಾ? ಪೆಟ್ಟಿಗೆ, ಗಡಿಯಾರ, ಲೋಟ, ಟೇಬಲ್, ಕುರ್ಚಿ, ಹಗ್ಗ, ಕುಡ್ಗೋಲು, ಟೋಪಿ, ಚೆಂಡು, ಒಲೆ, ಅಗರಬತ್ತಿ, ದೀಪ. ಅದಾದ್ಮೇಲೆ ಇನ್ನು ನಿಮಗೆ ತಿಳಿದಿರುವ ಹೂಗಳ ಹೆಸರುಗಳನ್ನು ಪಟ್ಟಿ ಮಾಡಿ. ಕಮಲ, ದಾಸವಾಳ, ಗುಲಾಬಿ, ಸಂಪಿಗೆ, ಮಲ್ಲಿಗೆ, ಚೆಂಡು ಹೂವು, ಶಂಖಪುಷ್ಪ, ಸೂರ್ಯಕಾಂತಿ, ಸೇವಂತಿಗೆ, ದುಂಡು ಮಲ್ಲಿಗೆ, ನೀಲಕಮಲ, ಕನಕಾಂಬರ. ಆಯ್ತಾ? ಅದಾದ್ಮೇಲೆ ಇನ್ನು ಸಂತೆ ಗದ್ಯ ಪಾಠ ಇದೆ. ಸೊ ಇದನ್ನ ಪಾಠ ಒಂದ್ಸಾರಿ ನೀವು ನೋಡ್ಕೊಳ್ಳಿ. ಆಯ್ತಾ? ನಾವು ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ. ಪಾಠ ಪೂರ್ತಿಯಾಗಿದೆ. ಅದಾದ್ಮೇಲೆ ಕೊನೆಗೇನು? ಸಂತೆ ಗ್ರಾಮೀಣ ಜನರ ಸಹಕಾರ ಮತ್ತು ಸಾಂಸ್ಕೃತಿಕ ಕೇಂದ್ರ. ಕೇಳಿದ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿ. ಸಂತೆ, ಗದ್ದಲ, ಅಂಗಡಿ, ವ್ಯಾಪಾರ, ತೊಗರಿ, ವೀಳ್ಯದೆಲೆ, ರಾಶಿ, ಕಡಲೆ, ಧಾನ್ಯ, ಗುದ್ದಲಿ, ಮೆಣಸಿನಕಾಯಿ, ಈರುಳ್ಳಿ, ಕಸದ ತೊಟ್ಟಿ, ರೈತ, ಬೆಳ್ಳುಳ್ಳಿ, ಅಕ್ಕ, ಪದಾರ್ಥ, ಜೋಳ, ಮೈದಾನ, ಹಾರೆ, ಸಲಕರಣೆ, ಖುಷಿ. ಇನ್ನು ಪದಗಳ ಅರ್ಥ ಏನಿದೆ? ಪದಗಳ ಅರ್ಥ: ಖುಷಿ, ಹಿಗ್ಗು, ಹರ್ಷ, ಪದಾರ್ಥ, ವಸ್ತು, ರಾಶಿ, ಗುಂಪು, ಗುಪ್ಪೆ, ಸಮೂಹ, ರಿಪೇರಿ, ಸರಿಪಡಿಸುವಿಕೆ, ಸಲಕರಣೆ, ಉಪಕರಣ, ದಿನಸಿ, ಧಾನ್ಯ, ದವಸ, ಬದಿ, ಪಕ್ಕ, ಮಗ್ಗಲು. ಆಯ್ತಾ? ಅದೇ ರೀತಿ ಇನ್ನು ಗಮನಿಸಿ ತಿಳಿ, ಸಾಂಬಾರ್, ಮಸಾಲೆ ಪದಾರ್ಥ, ವ್ಯಾಪಾರ, ಕೊಳ್ಳುವುದು, ಮಾರುವುದು, ಮನೋರಂಜನೆ, ಮನಸ್ಸು ಸಂತೋಷಗೊಳಿಸುವುದು, ಗುದ್ದಲಿ, ನೆಲವನ್ನು ಅಗೆಯುವ ಉಪಕರಿಸುವ ಮರದ ಹಿಡಿಯುಳ್ಳ ಕಬ್ಬಿಣದ ಸಾಧನ. ಸೊ ನಾವಿನ್ನು ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ. ಏನಿದೆ? ಇದೆ ಅಲ್ವಾ? ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ. 1. ಗೆಳೆಯರೆಲ್ಲ ಕೂಡಿ ಎಲ್ಲಿಗೆ ಹೋದರು? ಗೆಳೆಯರೆಲ್ಲ ಕೂಡಿ ಸಂತೆಗೆ ಹೋದರು. 2. ಸಂತೆಯಲ್ಲಿ ಏನೇನು ರಿಪೇರಿ ಮಾಡುತ್ತಿದ್ದರು? ಸಂತೆಯಲ್ಲಿ ಹಾಳಾಗಿರುವ ಬೀಗ ಮತ್ತು ಕೊಡೆ ರಿಪೇರಿ ಮಾಡುತ್ತಿದ್ದರು. ಕೊಡೆ ಅಂದ್ರೆ ಛತ್ರಿ. 3. ಸಂತೆಯಲ್ಲಿ ಯಾವ ಆಟ ಆಡುತ್ತಿದ್ದರು? ಹಗಲು ವೇಷ ಆಟ ಸಂತೆಯಲ್ಲಿ ಆಡುತ್ತಿದ್ದರು. 4. ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಎಲ್ಲಿ ಹಾಕಿದರು? ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು. ಅದೇ ರೀತಿ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? 1. ಅವಸರದಿಂದ ಚದುರಿ ಹೋಗಬೇಡಿ. ಯಾರು ಹೇಳಿದರು? ಚಿಕ್ಕಪ್ಪ ಹೇಳಿದರು. ಯಾರಿಗೆ ಹೇಳಿದರು? ಅನಿತಾ, ಜಾನ್, ಕುಮಾರ್, ರಶೀದ್ಗೆ ಹೇಳಿದರು. 2. ಅಲ್ಲಿ ನೋಡಿ ಘಮಘಮಿಸುವ ಹೂಗಳು. ಯಾರು ಹೇಳಿದರು? ಅನಿತಾ. ಯಾರಿಗೆ ಹೇಳಿದರು? ಚಿಕ್ಕಪ್ಪ, ಜಾನ್, ಕುಮಾರ್, ರಶೀದ್ಗೆ ಹೇಳಿದಳು. ಅದೇ ರೀತಿ ಇನ್ನು 3ನೇ ಪ್ರಶ್ನೆ, ಇಲ್ಲಿಗೆ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ? ಯಾರು ಹೇಳಿದರು? ಜಾನ್. ಯಾರಿಗೆ? ಚಿಕ್ಕಪ್ಪ. 4. ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. ಯಾರು ಹೇಳಿದರು? ರಶೀದ್ ಹೇಳಿದನು. ಯಾರಿಗೆ ಹೇಳಿದನು? ಕುಮಾರ್ಗೆ ಹೇಳಿದನು. ಅದೇ ರೀತಿ ಇನ್ನು 5. ಮಾದರಿಯಂತೆ ಬರೆಯಿರಿ. ಮಾದರಿ: ಚಿಕ್ಕಪ್ಪ, ಚಿಕ್ಕಮ್ಮ, ಅಪ್ಪ, ಅಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಮಾವ, ಅತ್ತೆ. ಚಟುವಟಿಕೆ ಇದೆ ನೋಡಿ. ನಿಮ್ಮ ಸಮೀಪದ ಸಂತೆಗೆ ಭೇಟಿ ನೀಡಿ ಅಲ್ಲಿನ ಸನ್ನಿವೇಶಗಳನ್ನು ಗಮನಿಸಿ. ನೀವು ಸಂತೆಗೆ ಹೋಗ್ತಿರಲ್ಲ, ಸೊ ಅಲ್ಲಿ ಏನೇನ್ ಘಟನೆಗಳು ನಡೀತವೆ ಅದನ್ನ ಗಮನಿಸಿ ಅಂತ ಹೇಳಿದ್ದಾರೆ. ಈ ಪಾಠ ಆದಮೇಲೆ ಏನೇನ್ ಸಾಮರ್ಥ್ಯ ಕಲಿತೀರಾ? ಸಾಮರ್ಥ್ಯ: ಈ ಗದ್ಯವನ್ನು ಕಲಿತ ಅನಂತರ ಪರಿಚಿತ ಸನ್ನಿವೇಶಗಳಲ್ಲಿನ ಸಂಭಾಷಣೆ ಮತ್ತು ಸಂವಾದಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಗಳಿಸುವಿರಿ. ಪರಿಚಿತ ಸನ್ನಿವೇಶಗಳಲ್ಲಿನ ಸೂಚನೆ, ಬೇಡಿಕೆ, ಆದೇಶ ಮತ್ತು ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಪಡೆಯುವಿರಿ. ತಿಳಿತಲ್ವಾ? ಸೊ ಈ ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿಯುತ್ತವೆ. ಮುಂದಿನ ಪಾಠ ಯಾವುದಿದೆ? ಪಾಠ 7 ಅರಿವೇ ಗುರು ಗದ್ಯ ಇದೆ. ಆಯ್ತಾ? ಸೊ ನಾವು ಈ ಪಾಠದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ
ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿರಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿ ವಾಟ್ಸಪ್ನಲ್ಲಿ. ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ನಮಸ್ಕಾರ ಎಲ್ಲರಿಗೂ. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ. ಉದಾಹರಣೆಗೆ ಸುವೇಗ, ಸುಮೇರು, ಗಣಿತ, ವಿಜ್ಞಾನ, ಕನ್ನಡ, ರೆಂಬೋ, EVS ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ. ಆದ್ದರಿಂದ ನೀವೇನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ.